ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಡಿಸೆಂಬರ್ 2024ರ ಒಂದು ನೆಟ್ ಪರೀಕ್ಷೆಯ ಒಂದು ಕೀ ಉತ್ತರಗಳನ್ನ ಆಲ್ರೆಡಿ ಪ್ರಕಟ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪತ್ರಿಕೆಯ ಅಂದಾಜು ಕಟಪ್ ಅಂಕಗಳನ್ನು ನಾವು ಈ ದಿನ ಗಮನಿಸ್ತಾ ಹೋಗೋಣ. ಜೊತೆಗೆ ನೆಟ್ ಪರೀಕ್ಷೆಯ ಕೀ ಉತ್ತರಗಳನ್ನ ಯಾವ ರೀತಿಯಾಗಿ ನಾವು ಪರಿಶೀಲನೆ ಮಾಡ್ಬೋದು ಅನ್ನುವಂಥದ್ದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರಾದರೂ ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಒಂದು ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಮುಂದೆ ಬರ್ತಕ್ಕಂತಹ ಎಲ್ಲ ತರಗತಿಯ ನೋಟಿಫಿಕೇಶನ್ ಡೈರೆಕ್ಟಾಗಿ ನಿಮ್ಮ ಫೋನಿಗೆ ಬರ್ತದೆ. ಸ್ನೇಹಿತರೆ, ನಾವಿಲ್ಲಿ ಗಮನಿಸ್ತಾ ಬಂದಾಗ ನೆಟ್ ಪರೀಕ್ಷೆಯ ಒಂದು ಕೀ ಉತ್ತರಗಳನ್ನಾಗಿರ್ಬೋದು, ಅದೇ ರೀತಿ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಆಲ್ರೆಡಿ ಕೀ ಉತ್ತರಗಳನ್ನ ಶೇರ್ ಮಾಡಿದ್ದೀವಿ. ನೀವು ಎಕ್ಸ್ಟ್ರಾ ಕೀ ಆನ್ಸರ್ಗಳನ್ನ ಯಾವುದೇ ರೀತಿ ಡೌನ್ಲೋಡ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಬೀಳೋದಿಲ್ಲ. ಸಾಹಿತ್ಯ ಸುಕ್ಷಿತ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ಅಥರ್ವ ಕ್ಲಾಸಸ್ ಟೆಲಿಗ್ರಾಮ್ ಗ್ರೂಪ್ಗಳಿವೆ. ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ರೆಡಿ ಕೀ ಉತ್ತರಗಳನ್ನ ನಾವು ಶೇರ್ ಮಾಡಿದ್ದೀವಿ. ಅಲ್ಲಿ ಇರ್ತಕ್ಕಂತಹ ಒಂದು ಕೀ ಉತ್ತರಗಳನ್ನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಕ್ವಶನ್ ಐ ಡಿ, ಆ ಕೀ ಉತ್ತರಗಳು ಇರ್ತಕ್ಕಂಥ ಕ್ವಶನ್ ಐ ಡಿಗೂ ಮತ್ತು ನಿಮ್ಮ ಪ್ರಶ್ನೆಯಲ್ಲಿ ಇರ್ತಕ್ಕಂತಹ ಒಂದು ಕ್ವಶನ್ ಐ ಡಿಗೂ ಟ್ಯಾಲಿ ಮಾಡಿ ಈ ಕ್ವಶನ್ ಐ ಡಿ ಮುಂದ್ಗಡೆನೇ ಏನು ಮಾಡಿದ್ದಾರೆ ಅಂತಂದರೆ ಒಂದು ಕೀ ಉತ್ತರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 1 ಅಂತಕ್ಕನ್ನೋದೇನು ಸರಿಯಾದಂತಹ ಉತ್ತರ. ಹಾಗಾದರೆ ಬಿ ಮತ್ತು ಡಿ ಇಲ್ಲಿ ಏನಾಗ್ತದೆ, ಸರಿ ಆಗ್ತದೆ. ನೀವು ಯಾವ ಆಯ್ಕೆಯನ್ನು ಚೂಸ್ ಮಾಡಿರಿ ಅದನ್ನು ಪರಿಶೀಲಿಸಿಕೊಂಡು ನೀವು 1 ಅಂತೇಳಿ ನೀವು ಹಾಕಿದ್ರಿ ಅಂತಂದರೆ ಇದಕ್ಕೆ 2 ಮಾರ್ಕ್ಸ್ ಅಂತಕ್ಕಂಥದ್ದು ಬಂದಿರ್ತದೆ. ಇಲ್ಲಿ ನೀವು ಯಾವುದಾದ್ರೂ ಚಾಯ್ಸ್ ಮಾಡಿರೋದು 2 ಅಥವಾ 3 ಹಿಂಗೆ ಚಾಯ್ಸ್ ಮಾಡಿದ್ರಿ ಅಂತಂದರೆ ಈ ಉತ್ತರ ಅಂತಕ್ಕಂಥದ್ದು ನಿಮಗೆ ಸರಿ ಆಗೋದಿಲ್ಲ. ಈ ರೀತಿಯಾಗಿ ನೀವು ಏನು ಮಾಡಿರಿ ಅಂತಂದರೆ ಸುಮಾರು 150 ಪ್ರಶ್ನೆಗಳನ್ನು ಸ್ವಲ್ಪ ಗಮನ ಕೊಟ್ಟು ನೀವು ಇವುಗಳನ್ನು ಒಂದು 150 ಪ್ರಶ್ನೆಗಳನ್ನ ಅಬ್ಸರ್ವ್ ಮಾಡಬೇಕಾಗ್ತದೆ. ಆವಾಗ ನಿಮ್ಮ ಸ್ಕೋರ್ ಎಷ್ಟು ಅಂತಕ್ಕಂಥದ್ದು ಗೊತ್ತಾಗ್ತದೆ ಸ್ನೇಹಿತರೆ. ಹಾಗಾದರೆ ಈ ಬಾರಿಯ ಕಟಪ್ ಅಂಕಗಳು ಎಷ್ಟಕ್ಕೆ ನಿಲ್ಬೋದು ಅನ್ನುವಂತಹ ಒಂದು ಅಂದಾಜನ್ನು ನಾವು ಮಾಡೋಕ್ಕಿಂತ ಮುಂಚಿತವಾಗಿ ಒಬ್ಬ ಸ್ನೇಹಿತರು ನಮಗೆ ಆಲ್ರೆಡಿ ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿದರು, ಕನ್ನಡ 186 ಸ್ಕೋರ್ ಆಗಿದೆ, GMEWS ಆಗ್ಬೋದು ಅಂತೇಳಿ. ಅಂದರೆ ಆಲ್ರೆಡಿ 186ವರೆಗೂ ಕೂಡ ಸ್ಕೋರನ್ನು ಕ್ರಾಸ್ ಮಾಡಿದಂತಹ ವಿದ್ಯಾರ್ಥಿಗಳು ಈ ಬಾರಿಯ ನೆಟ್ ಪರೀಕ್ಷೆಯಲ್ಲಿದ್ದಾರೆ. ನಾವಿಲ್ಲಿ ಗಮನಿಸ್ಬೋದು, ಸಾಹಿತ್ಯ ಸುಕ್ಷಿತದಲ್ಲಿ ನಾವೊಂದು ಫೋಲನ್ನು ಕೂಡ ಹಾಕಿದ್ವಿ. ಅದರಲ್ಲಿ 190+ ಅಂತೇಳಿದ್ದಾರೆ. ಇದು ಯಾವುದೂ ಕೂಡ ಸರಿ ಅಂತ ನಂಗೆ ಅನಿಸೋದಿಲ್ಲ. 186 ಅಂತೇಳಿ ಇದನ್ನು ನಾವು ಒಂದು ಕಟಪ್ ಅಂಕ ಅಂತೇಳಿ ತೊಗೊಂಡ್ರೂ ಕೂಡ 170+, 160+ ಮಾಡಿರ್ತಕ್ಕಂತಹ ಎಷ್ಟೋ ಜನ ಅಭ್ಯರ್ಥಿಗಳು ಇದ್ದಾರೆ. ಆಲ್ಮೋಸ್ಟ್ 150 ಮೇಲಿದ್ದಂತಹ ಸುಮಾರು ಜನ ಅಭ್ಯರ್ಥಿಗಳು ನಮಗೆ ಸಿಗ್ತಾರೆ. ಇದರಲ್ಲಿ 177 ಜನ ವೋಟ್ ಮಾಡಿದರು. ಕೇವಲ ಇವರಷ್ಟರ ಮೇಲೆ ನಾವು ಒಂದು ಕಟಪ್ಪನ್ನು ನಿರ್ಧಾರ ಮಾಡೋಕ್ಕೆ ಆಗೋದಿಲ್ಲ. ಬಟ್ ಒಂದು ಅಂದಾಜು ಕಟಪ್ಪನ್ನು ನಾವಿಲ್ಲಿ ಪರಿಶೀಲನೆ ಮಾಡ್ತಾ ಬಂದಾಗ ಸ್ನೇಹಿತರೆ, ಆಲ್ಮೋಸ್ಟ್ ಲಾಸ್ಟ್ ಇಯರ್ಸ್ ಕಟಪ್ ನಾವು ನೋಡ್ತಾ ಬಂದಾಗ ಅನ್ರಿಸಾಲ್ವ್ಡ್ ಅಂದರೆ GM ಕ್ಯಾಟಗರಿದೆ 162 JRFಗೆ ನಿಂತಿತ್ತು. ಅದೇ ರೀತಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಬಂದಾಗ 150 ಅಂಕಗಳನ್ನು ತೊಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಲಾಸ್ಟ್ ಟೈಮ್ ಏನಾಗಿದ್ದರು ಅಂತಂದರೆ ಒಂದು GM ಕ್ಯಾಟಗರಿಯಲ್ಲಿ ನೆಟ್ಟನ್ನು ಪಾಸ್ ಮಾಡ್ಕೊಂಡಿದ್ರು. OBC ಆಗಿರ್ಬೋದು 156ಗೆ ಒಂದು ಕಟಪ್ ನಿಂತಿತ್ತು ಲಾಸ್ಟ್ ಟೈಮು. 138 ಯಾರು ಮಾಡಿದ್ರಲ್ಲ ಅವರೆಲ್ಲರೂ ಕೂಡ ನೆಟ್ ಪಾಸ್ ಮಾಡ್ಕೊಂಡಿದ್ರು. ಬಟ್ ಈ ಟೈಮದ್ದು ಒಂದು ನಾವು ಕಟಪ್ಪನ್ನು ಇಲ್ಲಿ ನೋಡ್ತಾ ಬಂದಾಗ ಇದು ಲಾಸ್ಟ್ ನಡೆದಂಥ ಅಂದರೆ 2024ರ ಜೂನ್ನಲ್ಲಿ ನಡೆದಂತಹ ಒಂದು ನೆಟ್ ಪರೀಕ್ಷೆಯ ಕಟಪ್ ಇದಾಗಿರ್ತದೆ. 2024ರ ಒಂದು ಜೂನ್ ಪರೀಕ್ಷೆಯ ನೆಟ್ ಕಟಪ್ ಇದಾಗಿರ್ತದೆ. ಅಂದರೆ 162 ತೊಗೊಂಡಂತಹ GM ಕ್ಯಾಂಡಿಡೇಟ್ ಲಾಸ್ಟ್ ಟೈಮ್ ಏನಾಗಿದ್ರು ಅಂದರೆ JRF ಪಾಸ್ ಮಾಡ್ಕೊಂಡಿದ್ರು. ಅದೇ ರೀತಿ 150 ತೊಗೊಂಡಂತಹ ಎಷ್ಟೋ ಜನ ಅಭ್ಯರ್ಥಿಗಳು ನೆಟ್ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಅದೇ ರೀತಿ OBCಯಲ್ಲಿ ಬಂದಾಗ 156 ತೊಗೊಂಡಿರ್ತಕ್ಕಂಥವ್ರು JRF ಆಗಿದ್ರು, 138 ಬಂದ್ಬಿಟ್ಟು ನೆಟ್ಟನ್ನು ಪಾಸ್ ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ EWS ಕ್ಯಾಂಡಿಡೇಟ್ 150 ಯಾರು ತೊಗೊಂಡಿದ್ರಲ್ಲ ಅವ್ರು JRF ಮಾಡ್ಕೊಂಡಿದ್ರು, 138 ಯಾರು ತೊಗೊಂಡಿದ್ರು ಅವರೆಲ್ಲರೂ ಕೂಡ ನೆಟ್ಟನ್ನು ಪಾಸ್ ಮಾಡ್ಕೊಂಡಿದ್ರು ಸ್ನೇಹಿತರೆ. ಅದೇ ರೀತಿ SC ಕ್ಯಾಟಗರಿಗೆ ಬಂದಾಗ 148 ಇತ್ತು, STಗೆ ಬಂದಾಗ 150 ತೊಗೊಂಡಿದ್ರು. ಅದೇ ರೀತಿ 132 ಮತ್ತು 130 ತೊಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಲಾಸ್ಟ್ ಟೈಮ್ ನೆಟ್ ಕ್ವಾಲಿಫೈ ಮಾಡ್ಕೊಂಡಿದ್ರು ಜೂನಲ್ಲಿ ನಡೆದಂಥದ್ದು. ಬಟ್ ಈ ಬಾರಿ ನಾವು ಗಮನಿಸ್ತಾ ಬಂದಾಗ 2024ರ ಒಂದು ಡಿಸೆಂಬರ್ ನೋಟಿಫಿಕೇಷನ್ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಬಂದಾಗ 146 ಅಂದಾಜು ನಾವಿಲ್ಲಿ ಮಾಡ್ತಾ ಬಂದಾಗ ಇವರು JRF ಕ್ವಾಲಿಫೈ ಆಗುವಂತಹ ಸಾಧ್ಯತೆ ಇದೆ. 180+ ಇದ್ದಂತಹ ಅಭ್ಯರ್ಥಿಗಳು ಅಥವಾ 186 ತೊಗೊಂಡಿರ್ತಕ್ಕಂಥವ್ರು ಒಂದು ಅಂದಾಜಿನ ಪ್ರಕಾರ ನಾವು ನೋಡ್ತಾ ಬಂದಾಗ ಇಷ್ಟು ಈ ಬಾರಿಯ GM ಕ್ಯಾಟಗರಿಗೆ ಕಟಪ್ ನಿಲ್ಲುವಂತಹ ಸಾಧ್ಯತೆ ಇದೆ. ಅದೇ ರೀತಿ 162 ಯಾರು ಮಾಡ್ತಾರಲ್ಲ ಅವ್ರದ್ದು ನೆಟ್ ಕ್ವಾಲಿಫೈ ಆಗುವಂತಹ ಸಾಧ್ಯತೆ ಇದೆ. ಅದೇ ರೀತಿ OBC ಕ್ಯಾಟಗರಿ ನಾವು ನೋಡ್ತಾ ಬಂದಾಗ 168 ಯಾರು ಈ ಸಾರಿ ಒಂದು JRFಗೆ ಬರೆದಿದ್ದೀರಲ್ಲ JRFಗೆ ಬರೆದಂತಹ OBC ಕ್ಯಾಂಡಿಡೇಟು 168ಗೆ ನಿಲ್ಲುವಂತಹ ಸಾಧ್ಯತೆ ಇದೆ. 156 ಆದಂಥವ್ರು ನೆಟ್ ಕ್ಲಿಯರ್ ಆಗ್ಬೋದು ಸ್ನೇಹಿತರೆ.
ಸೊ ಅದೇ ರೀತಿಯಾಗಿ EWS ಕ್ಯಾಂಡಿಡೇಟ್ ನಾವು ನೋಡ್ತಾ ಬಂದಾಗ 186 ಅಥವಾ 184 ಯಾರು ಮಾಡ್ತಿರಲ್ಲ, ಸೊ ಅವ್ರದ್ದು JRF ಆಗುವಂತಹ ಸಾಧ್ಯತೆ ಇದೆ. ಅದೇ ರೀತಿ 152 ತಗೊಂಡಂತಹ ಅಭ್ಯರ್ಥಿಗಳು ಈ ಬಾರಿಯ ನೆಟ್ ಕ್ವಾಲಿಫೈ ಆಗುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ SC ಕ್ಯಾಟಗರಿದು ನಾವು ಇಲ್ಲಿ ಗಮನಿಸ್ತಾ ಬಂದಾಗ 162 ತಗೊಂಡಂತಹ ಅಭ್ಯರ್ಥಿಗಳು JRF ಆಗುವಂಥ ಸಾಧ್ಯತೆ. ಅದೇ ರೀತಿ 148 ಬಂದ್ಬಿಟ್ಟು ಸೊ ನೆಟ್ ಪರೀಕ್ಷೆ ಕ್ವಾಲಿಫೈ ಆಗುವಂಥ ಸಾಧ್ಯತೆ ಇದೆ. ನೆಕ್ಸ್ಟು ST ಕ್ಯಾಟಗರಿದು ನಾವು ನೋಡ್ತಾ ಬಂದಾಗ ಸೊ 166 ತೊಗೊಂಡಂಥ ಅಭ್ಯರ್ಥಿಗಳು JRF ಆಗ್ಬೋದು. ಅದೇ ರೀತಿಯಾಗಿ 152 ತೊಗೊಂಡಂಥವ್ರು ನೆಟ್ ಕ್ವಾಲಿಫೈ ಆಗುವಂಥ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ. ಸೊ ಇದು ಕೇವಲ ಒಂದು ಊಹೆ ಮಾತ್ರ. ಸೊ ಇದಕ್ಕಿಂತ ಹೆಚ್ಚು ಆಗ್ಬೋದು, ಅದೇ ರೀತಿ ಕಡಿಮೆ ಆಗುವಂತಹ ಸಾಧ್ಯತೆಗಳು ಕೂಡ ತುಂಬಾ ಇದೆ ಸ್ನೇಹಿತರೆ. ಸೊ ಹೆಚ್ಚಿಗೆ ಆಗ್ಬೋದು, ಅಥವಾ ಹೆಚ್ಚಿಗೆ ಆದರೂ ಕೂಡ ಒಂದು 2ರಿಂದ 4 ಮಾರ್ಕ್ಸ್ ಹೆಚ್ಚಿಗೆ ಆಗ್ಬೋದು. ಸೊ ಕಡಿಮೆ ಆದರೂ ಕೂಡ ಒಂದು 2ರಿಂದ 4 ಮಾರ್ಕ್ಸು ಕಡಿಮೆ ಆಗುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಸೊ ಇದೇ ಅಂತಿಮ ಅಂತ ಇರೋದಿಲ್ಲ. ಆಲ್ಮೋಸ್ಟ್ ಇವಾಗ ಒಂದು 2 ಪ್ರಶ್ನೆಗಳಿಗೆ ನಾವು ಅಬ್ಜೆಕ್ಷನ್ ಹಾಕುವಂತಹ ಪ್ರಯತ್ನ ನಡೀತಾ ಇದೆ. ಸೊ MS ಪುಟ್ಟಣ್ಣ ಅಂತಕ್ಕಂಥವ್ರು ಕೂಡ ದಿವಾನ್ ರಂಗಾಚಾರ್ಯರ ಒಂದು ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಅದೇ ರೀತಿಯಾಗಿ ತಾಳಗುಂದ ಶಾಸನದಲ್ಲಿ ಕಂದ ಅಂತಕ್ಕಂಥದ್ದು ಕಂಡು ಬರ್ತದೆ ಅಂತೇಳಿ ಸೊ ಅದಕ್ಕೆ ಒಂದು ಸೋರ್ಸನ್ನು ಕೂಡ ಹುಡುಕಿರ್ತಕ್ಕಂಥದ್ದಿದೆ. ನೋಡೋಣ ಅದಕ್ಕೆ ಉತ್ತರಗಳು ಬರ್ತಾವ ಏನಾಗ್ತದೆ ಅಂತೇಳಿ. ಸೊ ಇದಿಷ್ಟು ಏನಪ್ಪ ಅಂತಂದರೆ ಸೊ ಕನ್ನಡ ಪತ್ರಿಕೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಕಟ್ ಆಫ್ ಅಂಕಗಳಾಗಿರ್ತವೆ. ಸೊ ಇದನ್ನು ಅಂತಿಮ ಅಂತ ತಿಳ್ಕೊಬೇಡಿ ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.